ಒಂದು ಮಾದರಿ ಕೊಟ್ಟದ ಗಣಿತ ಮಾಡ್ರಿ ಇದನ್ನ. ಒಂದು ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್ ಇದೆ. ಆ ವೃತ್ತದ ವ್ಯಾಸ, ಕ್ಷೇತ್ರಫಲ, ಪರಿಧಿ ಎಲ್ಲ ಕಂಡುಹಿಡಿಬೇಕು. ಅಂದ್ರೆ ಮುಂದೆ ಗಣಿತಗಳು ರಿವರ್ಸ್ ಬರ್ತಾವ. ಪರಿಧಿ ಕೊಡ್ತಾನ, ವ್ಯಾಸ ಕೇಳ್ತಾನ, ಪರಿಧಿ ಕೊಡ್ತಾನ, ತ್ರಿಜ್ಯ ಕೇಳ್ತಾನ, ಪರಿಧಿ ಕೊಡ್ತಾನ, ವಿಸ್ತೀರ್ಣ ಕೇಳ್ತಾನ. ಅವೆಲ್ಲ ಅಂತ ಗಣಿತಗಳು ಬರ್ತಾವ. ಆಮೇಲೆ ಇದು ಅನುಕೂಲ ನಂಬರ್ ಮುಗಿದಂಗಿದು ಎಲ್ಲ ಗಣಿತಗಳು ಬರ್ಬೇಕು ನಿಮಗೆ. ವ್ಯಾಸ ಕೊಟ್ಟ ಕಿಸಿಂದ ತ್ರಿಜ್ಯ ಎಷ್ಟು ಅಂತ ಕೇಳ್ತಾನ, ಆಮೇಲೆ ವಿಸ್ತೀರ್ಣ ಕೊಡ್ತಾನ, ಪರಿಧಿ ಎಷ್ಟು ಅಂತ ಕೇಳ್ತಾನ. ಅದಕ್ಕೆ ನೀವು ಈ ಗಣಿತಗಳನ್ನು ಬಹಳ ಲಕ್ಷ್ಯ ಕೊಟ್ಟು ನೋಡಬೇಕು. ಈಗ ತ್ರಿಜ್ಯ ಕೊಟ್ಟಾನ, ವೃತ್ತದ ವಿಸ್ತೀರ್ಣ ತೆಗಿಲಿಕ್ಕೆ ಸರಳ ಬರ್ತದ, ವ್ಯಾಸ ತೆಗಿಲಿಕ್ಕೆ ಬರ್ತದ ನಿಮಗೆ, ಆಮೇಲೆ ವೃತ್ತದ ವಿಸ್ತೀರ್ಣ ತೆಗಿಲಿಕ್ಕೆ ಬರ್ತದ, ವೃತ್ತದ ಪರಿಧಿ ತೆಗಿಲಿಕ್ಕೆ ಬರ್ತದ. ಆದ್ರೆ ವೃತ್ತದ ಪರಿಧಿ ಕೊಡ್ತಾನ, ವಿಸ್ತೀರ್ಣ ಕೇಳ್ತಾನ. ವೃತ್ತದ ವಿಸ್ತೀರ್ಣ ಕೊಡ್ತಾನ, ಪರಿಧಿ ಕೇಳ್ತಾನ. ಆಮೇಲೆ ಏನು ಮಾಡ್ತಾನ, ವ್ಯಾಸ ಕೊಡ್ತಾನ, ಪರಿಧಿ ಕೊಟ್ಟು ವ್ಯಾಸ ಕೇಳ್ತಾನ. ಯಾವುದೇ ಒಂದು ಲೆಕ್ಕವನ್ನು ಸರಿಯಾಗಿ ಬೇಸಿಕ್ ಅರ್ಥ ಮಾಡ್ಕೊಂಡು ಬಿಟ್ರೆ ಅಂದ್ರೆ ಯಾವುದೇ ಪ್ರಶ್ನೆ ಕೊಟ್ಟರು ನಿಮಗೆ ಬಿಡಿಸ್ಲಿಕ್ಕೆ ಬರಬೇಕು. ಈಗ ನಾ ಟೈಮ್ ಕೊಟ್ಟನು. ಈಗ ಎಲ್ಲರೂ ಇದನ್ನು ಮೂರು ವಿಷಯ ಪ್ರಶ್ನೆಗಳನ್ನು, ಒಂದು ವೃತ್ತದ ವ್ಯಾಸನೂ ಕಂಡುಹಿಡಿಬೇಕು, ಕ್ಷೇತ್ರಫಲನೂ ಕಂಡುಹಿಡಿಬೇಕು, ಪರಿಧಿನೂ ಕಂಡುಹಿಡಿಬೇಕು. ಅದನ್ನು ಹೇಳಿದ್ರಿಂದ ನೀವು ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತೇನೆ. ಓಕೆ, ಎಲ್ಲರೂ ಬೋರ್ಡ್ ಕಡೆ ನೋಡಿ. ತ್ರಿಜ್ಯ ಕೊಟ್ಟಾನ, ವ್ಯಾಸ ಕೊಟ್ಟಾನು, ಮೊದಲ ಅರ್ಥ ಮಾಡ್ಕೋಬೇಕು ನೀವು. ತ್ರಿಜ್ಯ ಕೊಟ್ಟಾನ, ಓಕೆ. ವ್ಯಾಸ ಕೊಟ್ಟಿದ್ದ ಅಂದ್ರೆ ಬೇರೆ ಸೂತ್ರ ಇರ್ತದೆ, ನೆನ್ಪಿಟ್ಕೋರಿ. ತ್ರಿಜ್ಯ ಬರಬರಿ 14 ಸೆಂಟಿಮೀಟರ್. ತ್ರಿಜ್ಯ ಬರಬರಿ 14 ಸೆಂಟಿಮೀಟರ್. ಫಸ್ಟ್ ಕೇಳಿದ್ದೇನು ವ್ಯಾಸ. ವ್ಯಾಸ ಬರೋಬ್ಬರಿ ಎಷ್ಟು? ವ್ಯಾಸ ಬರೋಬ್ಬರಿ ಎಷ್ಟು? ಹಿಂಗೆ ನಿಮ್ಮ ಸಂಗತಿಗಳನ್ನು ಕಲಿಬೇಕು ಮೊದಲು. ಇದನ್ನ ರೀತಿ ಪ್ರಕಾರ ನೀವು ಗಣಿತ ಕಲ್ತ್ರಿ ಅಂದ್ರೆ ಏನದ ಅಂದ್ರೆ ಈಸಿಯಾಗಿ ನಿಮಗೆ ಯಾವುದೇ ಲೆಕ್ಕ ಗಣಿತ ಕೊಟ್ಟರು ಬಿಡಿಸ್ಲಿಕ್ಕೆ ಬರ್ತದೆ. ಓಕೆ, ತ್ರಿಜ್ಯ ಕೊಟ್ಟಾಗ ವ್ಯಾಸ ಬರೋಬ್ಬರಿ 2 ಗುಂಡ್ಲೆ ತ್ರಿಜ್ಯ ಮುಗೀತು. ಬರೋಬ್ಬರಿ 2 ಗುಂಡ್ಲೆ 14, 14 28, ಬರೋಬ್ಬರಿ 28 ಸೆಂಟಿಮೀಟರ್. ಏನಪ್ಪ ಇದು? ವ್ಯಾಸ. ನೆನ್ಪಿಟ್ಕೋರಿ. ವಿಸ್ತೀರ್ಣವನ್ನು ಒಂದೇ ನೀವು ಎದುರಾಗ ಹಚ್ಚಬೇಕು, ಚದರ ಸೆಂಟಿಮೀಟರ್ದಾಗ ಹಚ್ಚಬೇಕು. ಇನ್ನೇನು ಕೇಳ್ಯಾನ? ಕ್ಷೇತ್ರಫಲ. ತ್ರಿಜ್ಯ ಕೊಟ್ಟಾನ, ಗುರ್ತಿರ್ಬೇಕು ನಿಮಗೆ. ತ್ರಿಜ್ಯ ಬರೋಬ್ಬರಿ 14 ಸೆಂಟಿಮೀಟರ್. ಈ ಸಂಗತಿಗಳು ನೆನಪಿರ್ಬೇಕು ನಿಮಗೆ. ವಿಸ್ತೀರ್ಣ ಬರೋಬ್ಬರಿ ಎಷ್ಟು ಅಂದ್ರೆ ಕ್ಷೇತ್ರಫಲ ಬರೋಬ್ಬರಿ ಎಷ್ಟು? ವೃತ್ತದ ಕ್ಷೇತ್ರಫಲ ಅಂತ ತಿಳ್ಕೊಬೇಕು. ವೃತ್ತದ ಕ್ಷೇತ್ರಫಲ ಬರೋಬ್ಬರಿ ಎಷ್ಟು? ವೃತ್ತದ ಕ್ಷೇತ್ರಫಲ ಹೆಂಗದ? ವೃತ್ತದ ಕ್ಷೇತ್ರಫಲ ಬರೋಬ್ಬರಿ pi r square. pi r square is equal to 22 ಗುಂಡ್ಲೆ r ಅಂದ್ರೆ ತ್ರಿಜ್ಯ ಗುಂಡ್ಲೆ ತ್ರಿಜ್ಯ, r ಅಂದ್ರೆ ರೇಡಿಯಸ್. ಹಿಂಗೆ ಹಚ್ಕೊಂಡು ಬಿಡ್ರಿ. ಈಗ ವೃತ್ತದ ಕ್ಷೇತ್ರಫಲ, ಆಮೇಲೆ 22 14 ಗುಂಡ್ಲೆ 14 ಬರೋಬ್ಬರಿ 7 ಒಂದಲೇ 7 ಎರಡಲೇ 22 44 ಗುಂಡ್ಲೆ 14, 4 4 16, 4 1 4 1 5 14, 4 56, 14 4 56. ಗುರ್ತಿರ್ಬೇಕು ನಿಮಗೆ. 616 ಚದರ ಸೆಂಟಿಮೀಟರ್. ನೋಡಿ, ಇದೇನು ಬಂತು? ವೃತ್ತದ ವಿಸ್ತೀರ್ಣ ಬಂತು. ವೃತ್ತದ ವಿಸ್ತೀರ್ಣ ಬರೋಬ್ಬರಿ, ಇನ್ನೊಂದ್ಸಲ ಬರೀತನು. ವೃತ್ತದ ವಿಸ್ತೀರ್ಣ ಬರೋಬ್ಬರಿ
616 ಚದರ ಸೆಂಟಿಮೀಟರ್. ಚದರಮಾನದಲ್ಲಿ ಬರಿಬೇಕು ವಿಸ್ತೀರ್ಣವನ್ನ. ಇನ್ನು ತ್ರಿಜ್ಯ ಬರಬರಿ ಪರ್ಟಿಕ್ಯುಲರ್ ಗುರ್ತಿರ್ಬೇಕು. ನಿಮಗೆ ಗುರ್ತಿತ್ತು ಅಂತಂದ್ರೆ 14 ಸೆಂಟಿಮೀಟರ್. ಪರಿಧಿ ಬರಬರಿ ಎಷ್ಟು? ಪರಿಧಿ ಬರಬರಿ ಎಷ್ಟು? ಪರಿಧಿಯ ಸೂತ್ರ ಏನು? ಪರಿಧಿ ಬರೋಬ್ಬರಿ ಏನು? 2 ಗುಂಡ್ಲೆ ತ್ರಿಜ್ಯ ಗುಂಡ್ಲೆ 22 7 ಇದಕ್ಕೆ ಪಾಯ್ ಅಂತ. ಪಾಯದ ಮೇಲೆ 22 7 ತಿಳಿತಲ್ಲ. ಇದನ್ನ ಇಂಗ್ಲೀಷ್ನ ಹೆಂಗೆ ಕೊಟ್ಟಿರ್ತಾರೆ? 2 × r × ಪಾಯ್. ಪೈ ನೋಡಿ ಇದರ ಸೂತ್ರ. ಇದು ಇಂಗ್ಲೀಷ್ನಾಗ ಹಿಂಗೆ ನೋಡಿ, ಇದು ಕನ್ನಡದಾಗ ಹಿಂಗೆ. 2 ಗುಂಡ್ಲೆ 14 ಗುಂಡ್ಲೆ 22 ಸರ್ವಾಸ್ ಬಾಗಿಲೆ 7. 7 ಒಂದಲೆ 7 ಎರಡ್ಲೆ 22 44 44 ಎರಡ್ಲೆ 88 ಬರೋಬ್ಬರಿ 88 ಸೆಂಟಿಮೀಟರ್. ಪರಿಧಿ ಬರೋಬ್ಬರಿ ಏನು? 88 ಸೆಂಟಿಮೀಟರ್. ಪರಿಧಿ ಬರೋಬ್ಬರಿ 88 ಸೆಂಟಿಮೀಟರ್. ನಿಮ್ದು ಉತ್ತರ ಕರೆಕ್ಟ್ ಇತ್ತು ಅಂದ್ರೆ ಮಾಡ್ಯಾರ ಇಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ರಿ. ಮಾಡಿದ್ರಂದ್ರೆ ರೈಟ್ ಹಾಕ್ರಿ. ಮತ್ತೊಂದ್ಸಲ ಮತ್ತೆ ಉದಾಹರಣೆ ಕೊಡ್ತದ, ಮತ್ತೆ ಬಿಡಿಸ್ರಿ. ಸರಿಯಾಗಿ ಗಣಿತಗಳನ್ನ ನಾ ಲಕ್ಷ ಕೊಟ್ಟು ನೋಡ್ರಿ. ನೀವು ಎಲ್ಲ ಗಣಿತಗಳು ಬರ್ತಾವ ನಿಮಗೆ. ಈಗ ವೃತ್ತದ ಮೇಲೆ ಲೆಕ್ಕ ನಡೆದಾವ. ಈಗ ಚಂದಂಗೆ ತಿಳ್ಕೊರಿ, ಚಂದಂಗೆ ಬಿಡಿಸ್ರಿ. ಫೇರ್ದಾಗ ಮ್ಯೂಟ್ ಮಾಡಿ ಫೇರ್ದಾಗ ಬರ್ಕೊಡ್ರಿ. ತಿಳಿತಲ್ಲ? 3 ಸಂಗತಿಗಳು ಬಂದು. ಇದು 1ನೇ ಸಂಗತಿ, ಆಮೇಲೆ ಇದು 2ನೇ ಸಂಗತಿ, ಇದು 3ನೇ. ಗುರ್ತಿರ್ಬೇಕು ನಿಮಗೆ, ಅಥವಾ ಇಲ್ಲಿ ಹಾಕೊಂಡ್ರು ಗೊತ್ತು. 3 ಒಂದು ಪ್ರಶ್ನೆ ಕೊಟ್ಟು 3 ಸಂಗತಿಗಳನ್ನು ಕೇಳ್ಯಾನ. ಏನು ಕೇಳ್ಯಾನ? ತ್ರಿಜ್ಯ ವ್ಯಾಸ ಕೇಳ್ಯಾನ, ವಿಸ್ತೀರ್ಣ ಕೇಳ್ಯಾನ, ಪರಿಧಿ ಕೇಳ್ಯಾನ. ಇವು 3 ಬಂದು ಅಂದ್ರೆ ಮುಂದೆ ನೀವು 3 ಗಣಿತ ಕಲ್ತಂಗ. ಫೇರ್ದಾಗ ಬರ್ಕೋರಿ.